ಬರೀ VIP ಪಕ್ಷಕ್ಕೆ ಬೇಕಾಗಿಲ್ಲ, ಇಡೀ ದೇಶದ ಪ್ರತಿಯೊಬ್ಬ ನಾಗರಿಕನ ಸುತ್ತು ಸರ್. ಅದು ತಾಕತ್ತಿದ್ರೆ ಯಾರು ಅದನ್ನು ಜವಾಬ್ದಾರಿ ವಹಿಸ್ಕೊಂಡಿದ್ರು ಟ್ರಸ್ಟ್ನ, ಅವರ ಅಧ್ಯಕ್ಷನ ಅರೆಸ್ಟ್ ಮಾಡಿ, ಸಂಪತ್ ರಾಯ್ನ ಅರೆಸ್ಟ್ ಮಾಡಿ, ಅನಿಲ್ ಮಿಶ್ರಾನ ಕಾರ್ಯದರ್ಶಿನ ಅರೆಸ್ಟ್ ಮಾಡಿ, ಸುಮ್ಮನೆ SIT ಇವರೇ ನೇಮಕ ಮಾಡೋದು, ಇವ್ರ ಪೊಲೀಸ್ ಆಫೀಸರ್ಸ್ ಹೋಗಿ, ಅದು ಯಾವ ರೀತಿ ನ್ಯಾಯ ಸಿಗುತ್ತೆ? ಇಡೀ ದೇಶ ಅಲ್ಲೂ ಮಹಮ್ಮದ್ ಗಜ್ನಿ ಲೂಟಿ ಹೊಡೆದ್ರು ಅಂತ ಹೇಳ್ತಾರೆ. ಇವತ್ತು ಆದಿತ್ಯನಾಥ್ ಲೂಟಿ ಹೊಡೆದ್ರು. ರಾಮ ಮಂದಿರದಲ್ಲಿ ಅಂತ ಕೊಡುವಂತ ದೇಣಿಗೆ ಯಾಕೆ ಅವರು ಡಿಜಿಟಲೀಕರಣ ಮಾಡಿಲ್ಲ? ರಾಮ ಮಂದಿರದಲ್ಲಿ ಅವ್ರನ್ನ ಇಟ್ಟಿದ್ರೆ ಕಳ್ತನ ಆಗ್ತಾ ಇರ್ಲಿಲ್ಲ. ಇವ್ರ ಮನೆ ಮುಂದೆ ಯಾಕೆ ಇಟ್ಟಿದ್ದೀರಿ? ಎಲ್ಲರೂ ಎದ್ದು ನಿಂತ್ಕೊಂಡು ನೀವೆಲ್ಲರನ್ನೂ ತಡೆದು ಬಿಡ್ತೀರಾ? ಯೋಗಿ ಆದಿತ್ಯನಾಥ್ಗೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಡಬೇಕು. CCTV 200 ದಿನ ಕೆಲಸ ಮಾಡಿಲ್ಲ. ಇದನ್ನೆಲ್ಲ ನಂಬಕ್ಕಾಗುತ್ತಾ? ಅವಳಿಗೆ ಎಷ್ಟು ಕೋಟಿ ಹೋಗಿದೆ? ಇವ್ರು ದುಡ್ಡು ಬರ್ಬೇಕಷ್ಟೇ, ಹೋಗೋದಕ್ಕೆ ಇವ್ರು ಲೆಕ್ಕ ಕೊಡಲ್ಲ. ರಾಮ ಮಂದಿರದ ದೇಣಿಗೆ ಹಣ ದೋಚಿರುವಂತಹ ಘಟನೆಗೆ ಸಂಬಂಧಪಟ್ಟಾಗ ಈಗಾಗಲೇ SIT ರಚನೆ ಆಗಿದೆ, 8 ಜನ ಅರೆಸ್ಟ್ ಮಾಡಿದ್ದಾರೆ. VIP ಪಕ್ಷ ಯಾವ ರೀತಿಯಾಗಿ ಇದನ್ನು ಖಂಡಿಸುತ್ತೆ ಅಂತ ಸರ್, ಇವತ್ತು ರಾಮ ಮಂದಿರ ಬರೀ VIP ಪಕ್ಷಕ್ಕೆ ಬೇಕಾಗಿಲ್ಲ, ಇಡೀ ದೇಶದ ಪ್ರತಿಯೊಬ್ಬ ನಾಗರಿಕನ ಸುತ್ತು ಸರ್. ಅದು ಅಲ್ಲಿ ಇವತ್ತು ದೇಣಿಗೆ ಕಳ್ತನ ಆಗಿದೆ. ಅದರಲ್ಲಿ 78 ಲಕ್ಷ ನಾವು SIT ರಚನೆ ಮಾಡಿದ್ದೀವಿ, 78 ಲಕ್ಷನ ನಾವು ರಿಕವರಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಅಲ್ಲಿ 500-600 ಕೋಟಿ ದೋಚಿದ್ದಾರೆ. ಆದರೆ 78 ಲಕ್ಷ ರಿಕವರಿ ಮಾಡಿದ್ದೀವಿ, 8 ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ. ನಿಮಗೆ ತಾಕತ್ತಿದ್ರೆ ಯಾರು ಅದನ್ನು ಜವಾಬ್ದಾರಿ ವಹಿಸ್ಕೊಂಡಿದ್ರು ಟ್ರಸ್ಟ್ನ, ಅವರ ಅಧ್ಯಕ್ಷನ ಅರೆಸ್ಟ್ ಮಾಡಿ, ಸಂಪತ್ ರಾಯ್ನ ಅರೆಸ್ಟ್ ಮಾಡಿ, ಅನಿಲ್ ಮಿಶ್ರಾನ ಕಾರ್ಯದರ್ಶಿನ ಅರೆಸ್ಟ್ ಮಾಡಿ, ಟ್ರಸ್ಟ್ ವಿಸರ್ಜನೆ ಮಾಡಿ. ಮೊದಲನೇದಾಗಿ ಟ್ರಸ್ಟ್ ವಿಸರ್ಜನೆ ಆಗಬೇಕು. ವಿಸರ್ಜನೆ ಮಾಡಿ ಅದು ಸುಪ್ರೀಂ ಕೋರ್ಟ್ ನೇತೃತ್ವದಲ್ಲಿ ಅದನ್ನು ಒಂದು ತನಿಖೆ ಆಗಬೇಕು. ಸುಮ್ಮನೆ SIT ಇವರೇ ನೇಮಕ ಮಾಡೋದು, ಇವ್ರ ಪೊಲೀಸ್ ಆಫೀಸರ್ಸೇ ಹೋಗಿ, ಅದು ಯಾವ ರೀತಿ ನ್ಯಾಯ ಸಿಗುತ್ತೆ? ರಾಮ ಮಂದಿರಕ್ಕೋಸ್ಕರ ಎಷ್ಟು ಹಣ ಬಿದ್ದಿದೆ, ಅದರದ್ದು ನ್ಯಾಯ ಇವ್ರು ಕೊಡ್ತಾರೆ? ಇವತ್ತು ಯೋಗಿ ಆದಿತ್ಯನಾಥ್ ಒಬ್ಬ ಸನ್ಯಾಸಿಯಾಗಿ ರಾಜ್ಯದ ಮುಖ್ಯಮಂತ್ರಿ ಆದರು. ಅವ್ರ ರಾಜ್ಯದಲ್ಲಿ ಅವ್ರ ಕಂಟ್ರೋಲಲ್ಲಿ ಇರುವಂಥ ದೇವಸ್ಥಾನ ಈ ರೀತಿ ಆಗಿದೆ ಅಂದರೆ ಮುಂದಿನ ದೇವಸ್ಥಾನಗಳ ಗತಿ ಏನು? ಇವರು ನಾಳೆ ಏನು ಮಾಡೋಕ್ಕೆ ರೆಡಿ ಇದ್ದಾರೆ? ಅವರು ಇಡೀ ದೇಶ ಅಲ್ಲೂ ಮಹಮ್ಮದ್ ಗಜ್ನಿ ಲೂಟಿ ಹೊಡೆದ್ರು ಅಂತ ಹೇಳ್ತಾರೆ. ಇವತ್ತು ಆದಿತ್ಯನಾಥ್ ಲೂಟಿ ಹೊಡೆದ್ರು. ಇವತ್ತು ಅವರು ಸರ್ಕಾರನೇ ಲೂಟಿ ಹೊಡಿತಾ ಇದೆ ಅಲ್ಲ. 500-600 ಕೋಟಿ ಲೂಟಿ ಹೊಡೆದು ಬರೀ 70 ಲಕ್ಷ ರಿಕವರಿ ಆಗಿದೆ, 8 ಜನ ಅರೆಸ್ಟ್ ಆಗಿದೆ ಅಂದರೆ ಅದು ಯಾವ ಲೆಕ್ಕ ಆಗುತ್ತೆ? ಆದ್ದರಿಂದ ನಾವು ಮತ್ತೊಮ್ಮೆ ಆಗ್ರಹಿಸ್ತಾ ಇದ್ದೀವಿ, ಸುಪ್ರೀಂ ಕೋರ್ಟ್ ನೇತೃತ್ವದಲ್ಲಿ ಇದು ತನಿಖೆ ಆಗಬೇಕು. ಮತ್ತು ಅಲ್ಲಿ ಬರುವಂಥ ದೇಣಿಗೆ ಏನಿವತ್ತು ರಾಮ ಮಂದಿರಕ್ಕೆ ದೇಣಿಗೆ ಬರುತ್ತೆ, ಅದು ಎಲ್ಲ ದೇಣಿಗೆ ಡಿಜಿಟಲೀಕರಣ ಆಗಬೇಕು. ಇವರು ಎಲ್ಲದರಲ್ಲೂ ಹೇಳ್ತಾರೆ ಡಿಜಿಟಲ್ ಅಂಥೇಳಿ ಮೋದಿ ಭಾಷಣ ಹೊಡಿತಾರೆ. ಎಲ್ಲೋ ಕೂತ್ಕೊಂಡು ಸಾವಿರಾರು ಲಕ್ಷಾಂತರ ಲೈಕ್ಸ್ ತೊಗೊತಾರೆ, ಡಿಜಿಟಲೀಕರಣ ಮಾಡ್ತೀನಿ, ಇಡೀ ನಾನು ವಿಶ್ವಕ್ಕೆ ಮಾದರಿ ಮಾಡ್ತಾಯಿದ್ದೀನಿ ಭಾರತನ ಅಂತ ಹೇಳ್ತಾರೆ. ರಾಮ ಮಂದಿರದಲ್ಲಿ ಅಂತ ಕೊಡುವಂಥ ದೇಣಿಗೆ ಯಾಕೆ ಅವರು ಡಿಜಿಟಲೀಕರಣ ಮಾಡಿಲ್ಲ? ಡಿಜಿಟಲ್ ಮಾಡಿ ಅವ್ರು ರಸೀದಿ ಯಾಕೆ ಕೊಟ್ಟಿಲ್ಲ ಸ್ವಾಮಿ? ಇದಕ್ಕೆ ಮೋದಿಯವರು ಯೋಗಿ ಆದಿತ್ಯನಾಥ್ ಉತ್ತರಿಸಲಿ. ಇದಕ್ಕೆ ಇಲ್ಲ, VIP ಪಕ್ಷ ಯಾಕೆ ಇದನ್ನು ಖಂಡಿಸಲಿಲ್ಲ, ಪ್ರತಿಭಟನೆ ಮಾಡಲಿಲ್ಲ? ಸರ್, ನಿಮ್ಮ ಪಕ್ಷ ಉತ್ತರ ಪ್ರದೇಶದಲ್ಲಿ ನಾವು ಇದನ್ನು ಮೊದಲನೇ ದಿನದಿಂದ ಖಂಡಿಸ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಉತ್ತರ ಪ್ರದೇಶಲ್ಲೇ ಹೋಗಿ ಠಿಕಾಣಿ ಹಾಕಿದ್ದಾರೆ. ಪ್ರತಿ ಜಿಲ್ಲೆನಲ್ಲೂ ಇವರ ಅನ್ಯಾಯನ ಹೇಳ್ಕೊಂಡು ಹೋಗ್ತಾ ಇದ್ದರೆ 3 ದಿವಸದಿಂದ ಅವ್ರನ್ನ ಹೌಸ್ ಅರೆಸ್ಟ್ ಮಾಡಿದ್ದಾರೆ. 40 ಜನ ಪೊಲೀಸರನ್ನ ಹಾಕಿ ಅವ್ರನ್ನ ಹೊರಗಡೆ ಬರೆದಿದ್ದಂಗೆ ಮಾಡಿದ್ದಾರೆ. ಅದೇ 40 ಜನ ಅಲ್ಲಾಕೋ ಬದಲು ತೊಗೊಂಡೋಗಿ ರಾಮ ಮಂದಿರದಲ್ಲಿ ಅವ್ರನ್ನ ಇಟ್ಟಿದ್ರೆ ಕಳ್ತನ ಆಗ್ತಾ ಇರಲಿಲ್ಲ. ಇವ್ರ ಮನೆ ಮುಂದೆ ಯಾಕೆ ಇಟ್ಟಿದ್ದೀರಿ? ಅಲ್ಲಿಗೆ ಎಮರ್ಜೆನ್ಸಿ ತಂದುಬಿಡಿ ಒಂದೇ ಸತಿ. ಯಾಕೆ ಬೇಕು ನಿಮಗೆ ಇದೆಲ್ಲ ಮಾಡೋ ಬದಲು ಎಮರ್ಜೆನ್ಸಿ ಘೋಷಣೆ ಮಾಡಿ. ಯಾರು ಇವ್ರ ವಿರುದ್ಧ ಧ್ವನಿ ಎತ್ತಾರೋ ಅವ್ರನ್ನ ಹೌಸ್ ಅರೆಸ್ಟ್ ಮಾಡಿದ್ರೆ ಯಾವ ನ್ಯಾಯ ಸ್ವಾಮಿ? ನಾವು ಪ್ರತಿಯೊಂದು ಇದು ಇಡೀ ದೇಶದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ನಮ್ಮ ಸಮಾಜ ಇದೆ. ನಿಷಾದ್, ಬೆಸ್ತ, ಕೋಲಿ, ಕಬ್ಬಲಿಗ, ಬಾರ್ಕಿಂದ ಒಂದು ನಾವು ಮಗುವೀರರು ಎಲ್ಲರೂ ಸೇರಿ ಇಡೀ ದೇಶದಲ್ಲಿದ್ದೀವಿ. ನೀವು ಇವತ್ತು ಬರೀ ಮುಖೇಶ್ ಸೈನಿನ ಅರೆಸ್ಟ್ ಮಾಡಿದ್ರೆ ನಾವೆಲ್ಲರೂ ಎದ್ದು ನಿಂತ್ಕೊತೀವಿ. ನಮ್ಮ ಪಕ್ಷದಲ್ಲಿ ಎಲ್ಲ ಹಿಂದುಳಿದ ವರ್ಗಗಳು ನಮಗೆ ಸಾಥ್ ಕೊಟ್ಟಿದೆ, ಎಲ್ಲರೂ ಎದ್ದು ನಿಂತ್ಕೊತೀವಿ. ನೀವೆಲ್ಲರೂ ತಡೆದು ಬಿಡ್ತೀರಾ? ಈ ಥರ ಯಾಕೆ ಮಾಡಬೇಕು ನೀವು? ದೇಣಿಗೆ ಹಣ ಲೂಟಿಯಾಗಿರುವಂತಹ ಹಿಂದೆ ಯಾರಿದ್ದಾರೆ, ಇದಕ್ಕೆ ಕಾರಣ ಏನು ಅಂತ ಹೇಳ್ತೀರಿ? ಸರ್, ಇವ್ರು ಹೊಣೆ ರಿಯಲ್ ಆಗಿ ಯೋಗಿ ಆದಿತ್ಯನಾಥ್ಗೆ ಮಾನ ಮರ್ಯಾದೆ ಇದ್ದರೆ ರಾಜೀನಾಮೆ ಕೊಡಬೇಕು ಫಸ್ಟು. ಯಾಕಂದರೆ ಇದೊಂದು ದೇವಸ್ಥಾನದ ದುಡ್ಡು ಲೂಟಿ ಆಗಿದೆ. ಅವರ ಸುಬರ್ದಿನಲ್ಲಿರಲ್ಲೇ ಲೂಟಿ ಆಗಿದೆ. ನಾವು ನೇರ ಹೊಣೆ ಯೋಗಿ ಆದಿತ್ಯನಾಥ್ಗೆ ಮಾಡ್ತೀವಿ. ಆಮೇಲೆ ಡಿಜಿಟಲೀಕರಣ ಅದು ಆಗದಿರೋದು ಮೋದಿಗೂ ನಾವು ಹೇಳ್ತೀವಿ. ಇಡೀ ದೇಶಕ್ಕೆ ಪಾಠ ಮಾಡೋ ಬದಲು ಅಲ್ಲಿ ಕೊಡೋರಿಗೆ ಡಿಜಿಟಲಾಗಿ ರಸೀದಿ ಕೊಡಬೇಕಾಗಿತ್ತು. ಇವ್ರು ಯಾಕೆ ಕೊಟ್ಟಿಲ್ಲ? CCTV 200 ದಿನ ಕೆಲಸ ಮಾಡಿಲ್ಲ. ಇದನ್ನೆಲ್ಲ ನಂಬಕ್ಕಾಗುತ್ತಾ? ಅವಳಿಗೆ ಎಷ್ಟು ಕೋಟಿ ಹೋಗಿದೆ? ಇದಕ್ಕೆ ಹೊಣೆ ಯಾರು?
ಪೂರ್ವ ಎರಡು ಡಬಲ್ ಇಂಜನ್ ಸರ್ಕಾರ ಎಲ್ಲ ಕಡೆ ಚೋರಿ, ಇಷ್ಟು ದಿವಸ ಮತ ಚೋರಿ ನಡೀತಾ ಇತ್ತು, ಈಗ ಉಂಡಿ ಚೋರಿ ಹೊಡಿತಾ ಇದೆ. ಎಲ್ಲ ಹತ್ರನೂ ಇದೇ ರೀತಿ ಮಾಡ್ಕೊಂಡೋದ್ರೆ ಯಾವಾಗ ದೇಶ ಉದ್ಧಾರ ಮಾಡ್ತಾರೆ? ಇವ್ರ ವಿರುದ್ಧ ಯಾರಾದರೂ ಧ್ವನಿ ಎತ್ತಿದ್ರೆ ಅವ್ರನ್ನ ಅರೆಸ್ಟ್ ಮಾಡಿಸೋದು. ಈಗ ಪ್ರಿಯಾಂಕ್ ಖರ್ಗೆ ಅವ್ರು ಹೇಳ್ತಾನೆ ಇದ್ದಾರೆ, RSS ನೋಂದಣಿ ಮಾಡಿರಿ, ನೀವು ಎಷ್ಟು ದುಡ್ಡು ತೊಗೊಂಡಿದ್ರೆ ರಸೀದಿ ಕೊಡ್ರಿ ಅಂತ. ಇವರು ರೆಡಿ ಇದ್ದಾರೆ ಕೊಡೋಕ್ಕೆ? ಇವತ್ತಾದರೂ ಅದು ಕೊಡ್ತಾ ಇದ್ದಾರಾ? ಇವ್ರಿಗೆ ಲೆಕ್ಕ ಇರಬಾರ್ದು. ಅದೇ ರೀತಿ ರಾಮ ಮಂದಿರದಲ್ಲೂ ಲೆಕ್ಕ ಇರಬಾರ್ದು. ಇವ್ರು ದುಡ್ಡು ಬರಬೇಕಷ್ಟೇ, ಹೋಗೋದಕ್ಕೆ ಇವ್ರು ಲೆಕ್ಕ ಕೊಡಲ್ಲ. ಈಗ ನೀವೇನಾದರೂ ಕೊಟ್ಟರೆ ಅದಕ್ಕೆ ರಸೀದಿ ಕೊಡಲ್ವ? ಮಾಮೂಲಿಯಾಗಿ ಒಂದು ಅಂಗಡಿಯಲ್ಲೇ ಒಂದು ಚೀಟಿ ಬರ್ಕೊಡ್ತಾರೆ, ಇಲ್ಲಾಕೆ ಕೊಡಲ್ಲ? ಅದನ್ನೆಲ್ಲ ಇವ್ರು ತರಬೇಕು. ಇದರ ಉನ್ನತ ಮಟ್ಟದಲ್ಲಿ ಸರ್ ಸುಪ್ರೀಂ ಕೋರ್ಟ್ ಮುಖಾಂತರ ಇದು ತನಿಖೆ ಆದ್ರೆ ನಿಜ ಹೊರಗಡೆ ಬರುತ್ತೆ. ಅಲ್ಲಿ ತನಕ ಯೋಗಿ ಆದಿತ್ಯನಾಥ್ ರಾಜೀನಾಮೆ ಕೊಟ್ಟು ಮನೇಲಿರಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.